ಗೌತಮ್ ಎಂಟರ್ಪ್ರೈಸಸ್ ಕಚೇರಿಗೆ ನುಗ್ಗಿ ಲ್ಯಾಪ್ಟಾಪ್ ಕಳ್ಳತನ ಮಾಡಲಾಗಿದೆ. ಕೆಆರ್ಪುರಂನ ಸಮುದಾಯ ಭವನದ ಪಕ್ಕದಲ್ಲಿರುವ ಗೌತಮ್ ಎಂಟರ್ಪ್ರೈಸಸ್ ಕಚೇರಿಯಲ್ಲಿ ಅಪರಿಚಿತ ವ್ಯಕ್ತಿ ಲ್ಯಾಪ್ಟಾಪ್ ಕದ್ದಿದ್ದು ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೀಲ್ಸ್ ಹುಚ್ಚಿಗೆ ಯುವಕ ಯುವತಿ ರೋಡಿನಲ್ಲೇ ಹುಚ್ಚಾಟವಾಡಿದ್ದಾರೆ. ಜೆಪಿ ನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಬಳಿ KA05 LJ2942 ಬೈಕ್ನಲ್ಲಿ ಹೋಗ್ತಿದ್ದ ಯುವತಿ ಹ್ಯಾಂಡಲ್ ಬಿಟ್ಟು ರಸ್ತೆಯಲ್ಲಿ ನಮಸ್ಕರಿಸಿರುವ ವಿಡಿಯೋ ವೈರಲ್ ಆಗಿದೆ. ನಗರದಲ್ಲಿ ದಿನದಿಂದ ದಿನಕ್ಕೆ ರೋಡ್ ಸ್ಟಂಟ್ಸ್ ಹೆಚ್ಚಾಗ್ತಿದ್ದು ಕ್ರಮಕ್ಕೆ ಜನರು ಆಗ್ರಹಿಸಿದ್ದಾರೆ. ಹಾಡು ಹಗಲೇ ಕಳ್ಳನೊಬ್ಬ ಬೈಕ್ ಕದ್ದಿರುವ ಘಟನೆ ವಿವೇಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಬೈಕನ್ನ ಖದೀಮ ಕ್ಷಣ ಮಾತ್ರದಲ್ಲೇ ಎಗರಿಸಿದ್ದಾನೆ. ಬೈಕ್ ಸ್ಟಾರ್ಟ್ ಆಗ್ತಿದ್ದಂತೆ ಪುಟ್ಟ ಬಾಲಕನೊಬ್ಬ ನಮ್ಮ ಅಪ್ಪನ ಬೈಕ್ ಮೇಲೆ ಯಾಕೆ ಕೂತಿದ್ದೀಯಾ ಎಂದು ಪ್ರಶ್ನಿಸಿ ಅಪ್ಪನ ಕರಿತೀನಿ ಅನ್ನುವಷ್ಟರಲ್ಲಿ ಕಳ್ಳ ಬೈಕ್ ಸಮೇತ ಎಸ್ಕೇಪ್ ಆಗಿದ್ದಾನೆ. ಆರೋಪಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ವಿವೇಕನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೊಸೂರು ಬಸ್ ಸ್ಟ್ಯಾಂಡ್ ಬಳಿ ಇರುವ ಫ್ಲೈಓವರ್ನ ತಡೆಗೋಡೆಯಲ್ಲಿ ಡ್ಯಾಮೇಜ್ ಆದ ಹಿನ್ನೆಲೆ ಮೇಲ್ ಸೇತುವೆ ಬಂದ್ ಮಾಡಲಾಗಿದೆ. ಫ್ಲೈಓವರ್ ಬಂದ್ ಹಿನ್ನೆಲೆ ಹೊಸೂರು ಬೆಂಗಳೂರು ಮಾರ್ಗದಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಚೀಫ್ ಇಂಜಿನಿಯರ್ಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಹನ ಸವಾರರಿಗೆ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸುವಂತೆ ಮನವಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.